ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹಾಡ ಹಗಲೇನೆ 10ಕ್ಕೂ ಹೆಚ್ಚು ಜನ ಮಾರಕಾಸ್ತ್ರಗಳನ್ನು ಹಿಡಿದು ವಾಸವಿದ್ದಂತಹ ಮನೆಯನ್ನ ಧ್ವಂಸ ಮಾಡಲಿಕ್ಕೆ ಮುಂದಾಗಿದ್ರು. ಯಾಕಾಗಿ ಇಲ್ಲಿದೆ ನೋಡಿ ಡೀಟೇಲ್ಸ್. ಹಾಡ ಹಗಲೇ ವಾಸವಿದ್ದ ಮನೆ ಧ್ವಂಸಕ್ಕೆ ಯತ್ನ, ಮನೆ ಖಾಲಿ ಮಾಡಿಸುವಂತೆ ರೌಡಿಗಳಿಂದ ಒತ್ತಾಯ ಆರೋಪ. ಇಂತಹದೊಂದು ಘಟನೆ ನಡೆದಿರೋದು ಬೆಂಗಳೂರಿನ ಹೃದಯ ಭಾಗವಾದಂತಹ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಇಲ್ಲಿನ ವಾಸಿಯಾದಂತಹ ರಾಜ್ಕುಮಾರ್ ಅನ್ನೋರ್ಗೆ ಇಲ್ಲಿನ ಮನೆ ಮತ್ತು ಮುಂದಿನ ಜಾಗ ಪಿತ್ರಾರ್ಜಿತವಾಗಿ ಬಂದಿತ್ತು. ಕಳೆದ 2021ರಲ್ಲಿ ಮಾಜಿ ಕಾರ್ಪೊರೇಟರ್ ಸೌಮ್ಯ ಶಿವಕುಮಾರ್ ತಂದೆ ಪಾರ್ಥಸಾರಥಿ ಅನ್ನೋರ್ಗೆ 1,60,00,000ಕ್ಕೆ ವ್ಯಾಪಾರವನ್ನ ನಡೆಸಿದ್ರು. ಮೊದಲ ಕಂತಾಗಿ ರಾಜ್ಕುಮಾರ್ಗೆ 50 ಲಕ್ಷ ಹಣವನ್ನ ಕೂಡ ನೀಡಿದ್ರು. ಈ ವೇಳೆ ಮನೆ ಮಾಲೀಕ ರಾಜ್ಕುಮಾರ್ ಸಂಬಂಧಿಕರು ಈ ಸ್ವತ್ತಿನ ಮೇಲೆ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ರು. ಹಾಗಾಗಿ ಕೋರ್ಟ್ನಲ್ಲಿ ವಾಜಾ ಕ್ಲಿಯರ್ ಆಗ್ಲಿ, ನಂತರ ಪೂರ್ತಿ ಹಣವನ್ನ ನೀಡ್ತೀವಿ ಅಂತ ಪಾರ್ಥಸಾರಥಿ ಹೇಳಿದ್ರಂತೆ. ಇನ್ನು 3 ವರ್ಷಗಳ ಕಾನೂನು ಹೋರಾಟದಲ್ಲಿ ಮನೆ ಮಾಲೀಕ ರಾಜ್ಕುಮಾರ್ ಕೇಸು ಗೆದ್ದಿದ್ದಾರೆ. ಈಗ ಉಳಿದ ಅಮೌಂಟ್ ಕೊಡಿ ಅಂತ ಮನೆ ಖರೀದಿ ಮಾಡಿದ್ದಂತಹ ಪಾರ್ಥಸಾರಥಿ ಬಳಿ ಹೋಗಿ ಕೇಳಿದ್ರೆ 1,60,00,000 ಅಮೌಂಟ್ ಪೂರ್ತಿ ನೀಡಲಾಗಿದೆ, ಮನೆಯನ್ನ ಖಾಲಿ ಮಾಡಿ ಜಾಗ ಬಿಟ್ಕೊಡು ಅಂತಿದ್ದಾರೆ. ಈ ವಿಚಾರವಾಗಿ ರಾಜ್ಕುಮಾರ್ ಮತ್ತು ಪಾರ್ಥಸಾರಥಿ ನಡುವೆ ಗಲಾಟೆ ಮುಂದುವರೆದಿದೆ. ಈ ನಡುವೆ ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಮಾಲೀಕ ರಾಜ್ಕುಮಾರ್ ಮತ್ತವರ ಫ್ಯಾಮಿಲಿ ಮನೆಯಲ್ಲಿದ್ದಂತಹ ವೇಳೆ ಏಕಾಏಕಿ ಮಾರಕಾಸ್ತ್ರಗಳನ್ನ ಹಿಡ್ಕೊಂಡು ಬಂದಂತಹ ಕೆಲವರು ಮನೆಯ ಕಿಟಕಿ, ಗಾಜು, ಬಾಗಿಲುಗಳನ್ನ ಹೊಡೆದಿದ್ದಲ್ದೆ ಮನೆಯವರನ್ನು ಕೂಡ ಹೊರಗೆ ತಳ್ಳಿ ಹಲ್ಲೆ ಮಾಡಿದ್ದಾರಂತೆ. ಸರ್, ಇದು ಡೀಲ್ ಆಗಿರೋದು 2021 ಜೂನ್ 25ನೇ ತಾರೀಕು ರಿಜಿಸ್ಟ್ರೇಷನ್ ಆಯಿತು. ಆವಾಗ ಅವ್ರು 40 ಲಕ್ಷ ರೂಪಾಯಿ ಡಿ ಕೊಟ್ಟರು. 1,80,00,000 ಪೂರ್ತಿ ಕ್ಲಿಯರ್ ಮಾಡಿದ್ದೀವಿ, ಹಿಂಗೆ ಹಂಗೆ ಅಂತ ಅಂದರು. 1 ರೂಪಾಯಿನೂ ಕೊಡೋಂಗಿಲ್ಲ. OS ನಂಬರ್ ತೊಗೊಂಡ್ಬಂದು ಎಲ್ಲ ಕಡೆ ಹಾಕಿದ್ವಿ. ಶನಿವಾರ ಬೆಳಿಗ್ಗೆನೆ 9:15 ಬಂದು ಇವರು ಇದು ಮಾಡೋದು, ಹೊಡೆದಾಕೋದು. ಏನ್ ಸರ್ ಏನ್ ಮಾಡ್ತಾ ಇದ್ದೀರಾ, OS ನಂಬರ್ ಬಿದ್ದೈತೆ, ಅದು ಏನು ಕೇಳಲಿಲ್ಲ ಇವರು. ಇನ್ನು ಈ ಆರೋಪದ ಸಂಬಂಧ ಮಾಜಿ ಕಾರ್ಪೊರೇಟರ್ ಸೌಮ್ಯ ಶಿವಕುಮಾರ್ ಮತ್ತು ಅವರ ತಂದೆ ಪಾರ್ಥಸಾರಥಿಯನ್ನ ಕೇಳಿದ್ರೆ ಅದು ನಮ್ಮ ಪರ್ಸನಲ್ ವಿಚಾರ, ನಾವೇನೋ ಮಾಡ್ಕೊಡ್ತೀವಿ ಬಿಡಿ ಅಂತಾರೆ. ಇತ್ತ ಪೊಲೀಸರು ಕೂಡ ಸೂಕ್ತ ಕ್ರಮವನ್ನ ಕೈಗೊಳ್ತಿಲ್ವಂತೆ. ಅದೇನೇ ಇರ್ಲಿ, ಹಾಡ್ ಹಗ್ಲೆ ಈ ರೀತಿ ರೌಡಿಸಂ ಮಾಡೋದು ಎಷ್ಟು ಸರಿ ಅನ್ನೋದೇ ಸದ್ಯದ ಪ್ರಶ್ನೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.